ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿಡೇ ಲಾಕ್ಸ್. ಹೇಮಂತ್. ಏನಪ್ಪ ಅಂದರೆ ಇವತ್ತು ಮತ್ತೆ ಮುಂಬೈಗೆ ಲೋಡಿಂಗ್ ಸೆಟ್ ಆಗಿದೆ. ಹೊರಡಬೇಕು ಈಗ. ಹೊಳೆನರಸೀಪುರ ಅರ್ಧ, ಚಂದ್ರಪಟ್ಟಣದಿಂದ ಅರ್ಧ. ಬನ್ನಿ ಹೊರಡೋಣ. ಇದು ನಮ್ಮೂರು ಬೈಪಾಸು, ಆಲೂರು ಅಂತ. ಆಲೂರು ಬಿಟ್ಟರೆ ನೆಕ್ಸ್ಟು ಹಾಸನ್ನು. ಹಾಸನ ಚನ್ನಪಟ್ಟಣ ಸರ್ಕಲ್ಲು, ಹೊಳೆನರಸೀಪುರ. ರೈಟಿಗೆ ಹೋದರೆ ಹೊಳೆನರಸೀಪುರ ರೋಡ್ ಅದು. ನಾವು ಈ ರೈಟಿಗೆ ಹೋಗಬೇಕು. ಹೊಳೆನರಸೀಪುರ ತುಂಬಿಕೊಂಡು ಚಂದ್ರಪಟ್ಟಣ ಹೋಗಬೇಕು. ಹೊಳೆನರಸೀಪುರದಲ್ಲಿ ಪೇಮೆಂಟ್ ಬೇರೆ ಮಾಡಿಸ್ಬೇಕು. ಖಾಲಿ ಗಾಡಿದು, ಲೋಡ್ ಗಾಡಿದು ಬೇಕಾದರೆ ಚನ್ನಪಟ್ಟಣದಲ್ಲಿ ಮಾಡಿಸ್ಕೊಂತಾರೆ ಅವರು. ಬನ್ನಿ ಹೊರಡೋಣ. ಇಲ್ಲಿ ಲೋಡಿಗೆ ಬಂದು ಕಾಯಿ ಎಲ್ಲ ತುಂಬ್ತಿದ್ದಾರೆ. ಲೋಡ್ ಆಗ್ತಾಯಿದೆ ನೋಡಿ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಫೈನಲಿ ಲೋಡ್ ಆಯಿತು. ಹಗ್ಗ ಟಾರ್ಪಲ್ಲೆಲ್ಲ ಹಾಕೊಂಡು ಇನ್ನೂ ಹೊರಡ್ಬೇಕಷ್ಟೇ. ಫ್ರೆಂಡ್ಸ್, ಎಲ್ಲ ಕಡೆ ಸೇಲ್ ಟ್ಯಾಕ್ಸ್ನವರು RMC ಬಿಲ್ ಕೇಳ್ತಿದ್ದಾರೆ. ಎಲ್ಲ ನೋಡ್ಕೊಂಡು ಅಡ್ಡಾಡಿ. RMC ಬಿಲ್ GST ಇರಬೇಕಂತೆ. ಹೊರಡೋಣ. ಇಲ್ಲಿಂದ ಮುಂದೆ ಹೋಗಿ ಗಾಡಿ ಪೇಮೆಂಟ್ ಮಾಡಿಸಿ ಅವರಿಗೆ ಲೋಡ್ ಗಾಡಿದು ಸ್ಲಿಪ್ ಹಾಕ್ಬಿಟ್ಬೇಕು. ಅವ್ರಿಗೆ ಟನ್ನೇಜ್ ಎಷ್ಟು ಬಂದಿದೆ ಅಂತ ನೋಡಬೇಕಲ್ಲ. 12 ಟನ್ ಹೇಳಿದರು. 12 ಟನ್ ಹಾಕೊಂಡು ಹೊರಡ್ಬೇಕೀಗ. ಬನ್ನಿ. ಅಮಾವಾಸ್ಯೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದು ಗಾಡಿಗೆ ಒಂದು ಪೂಜೆ ಮಾಡ್ಸೋಣ ಅಂತ ಬಂದು, ಚಂದ್ರಪಟ್ಟಣದಲ್ಲಿ ಆಂಜನೇಯ ಟೆಂಪಲ್ಲು. ಗಾಡಿಗೆ ಒಂದೆರಡು ನಿಂಬೆಹಣ್ಣು ಕಟ್ಕೊಂಡು, ಅಮಾವಾಸ್ಯೆ ಆಗಿರೋದ್ರಿಂದ ಯಾವುದೋ ದುಷ್ಟಶಕ್ತಿಗಳು ನಮಗೆ ಅಡೆತಡೆ ಬರಬಾರ್ದು. ಹಂಗೆ ಒಂದು ನಿಂಬೆಹಣ್ಣ ಕಾಲಲ್ಲಿ ತುಂಡು ಅಲ್ಲಿಂದ ಹೊರಡೋಣ. ಬನ್ನಿ. ಬಂಕಿಗೆ ಹೋಗ್ಬೇಕು. ಇನ್ನು ಬಂಕಲ್ಲಿ ಡೀಸೆಲ್ ಹಾಕಿಸ್ಕೋಬೇಕು. ಡೀಸೆಲೆಲ್ಲ ಹಾಕಿಸ್ಕೊಂಡು ಟೈಮ್ ಆಗಿಬಿಟ್ಟಿದೆ. ಹೊರಡೋಣ ಬನ್ನಿ. ಅವರು ಬಿಲ್ಲಿಗೋಸ್ಕರ ಕಾಯ್ತಾಯಿದ್ದು, ಬಿಲ್ ಸಿಕ್ಕಿರಲಿಲ್ಲ. ಬಿಲ್ ಇಷ್ಟೊತ್ತಿಗೆ ಕೊಟ್ಟರು. 4 ಗಂಟೆ ನಿಲ್ಲಿಸಿರೋ ಗಾಡಿನ ನೈಟು 10 ಗಂಟೆ. ಡೀಸೆಲೆಲ್ಲ ಹಾಕ್ಸ್ಕೊಂಡು ಹೊರಡ್ತಾ ಇದ್ದೀವಿ. ಬೆಳಗಿನ ಶುಭೋದಯ. ಆರ್ಟ್ ಬ್ಲೂ ಖಾಲಿ ಆಗಿತ್ತು ಗಾಡೀಲಿ. ಆರ್ಟ್ ಬ್ಲೂ ತಗೋಣ ಅಂತ ಲೈಲ್ಯಾಂಡ್ ಶೋರೂಮ್ ಹತ್ರ ನಿಲ್ಲಿಸಿದ್ದು ಹುಬ್ಳಿಲಿ. ಆರ್ಟ್ ಬ್ಲೂ ತಗೊಂಡು ಹಾಕ್ಕೊಂಡು ಹೊರಡೋಣ. ಬನ್ನಿ. ಬೆಳಗ್ಗೆ ತಿಂಡಿ ಧಾರವಾಡ ಹತ್ರ ಮುಲ್ಲಾ ಹೋಟ್ಲ್ ಅಂತ ಇದೆ. ಅಲ್ಲಿ ಬೆಳಗ್ಗೆನೇ ತಿಂಡಿ ತಿನ್ಕೊಂಡು ವಾಟ್ರ್ ಬಂಕಿಗೆ ಬಂದು ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ಸತಾರ ಹತ್ರ ಮೇನ್ ರೋಡ್ ಇದು ವ್ಯೂ ಪಾಯಿಂಟ್ ಇತ್ತು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸಖತ್ತಾಗಿದೆ ವ್ಯೂ ಪಾಯಿಂಟು. ಇನ್ನು ನೆಕ್ಸ್ಟು ಪೂನಾ ಹೋಗಬೇಕು. ಪೂನಾಯಿಂದ ಎಕ್ಸ್ಪ್ರೆಸ್ ಹೈವೇಲಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಗಾಡಿನ. ಬೆಳಿಗ್ಗೆ ಮಾರ್ಕೆಟಿಗೆ ಕರೆಸ್ಕೊತೀನಿ ಅಂತ. ತೆಂಗಿನಕಾಯಿಗೇನು ಟೈಮಿಂಗ್ ಏನಿಲ್ಲ, ಆರಾಮ್ ಟೈಮಿಂಗು. ಫೈನಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಬಂದು ಬೆಳಗಿನ ಜಾವ 3 ಗಂಟೆ ಬರೋಕೆ ಹೇಳಿದ್ದಾನೆ. ಇಲ್ಲಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರಿಗಾರು ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಫ್ರೆಂಡ್ಸ್, ಗುಡ್ ನೈಟ್.